ತಿಮ್ಮಾಪುರ್ ವರ್ಗಾವಣೆಗೆ ರಾಜೀನಾಮೆಗೆ ಬಿಗಿಪಟ್ಟು ಇವತ್ತು ಕೂಡ ಪಟ್ಟು ಮುಂದುವರಿಸಲಿವೆ ವಿಪಕ್ಷಗಳು. ಇವತ್ತು ಕೂಡ ರಾಜೀನಾಮೆಗೆ ನಾವು ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಸದನದ ಕೊನೆ ದಿನ ಇವತ್ತು, ಹಾಗಾಗಿ ಇವತ್ತು ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ, ರಾಜೀನಾಮೆ ಕೊಡೋ ತನಕನೂ ನಾವು ಹೋರಾಟ ಮಾಡ್ತೀವಿ. ಆದರೆ ತಿಮ್ಮಾಪುರ್ ಅವರು ನನ್ನ ವಿರುದ್ಧ ಪಿತೂರಿ, ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ನಾನು ಎಲ್ಲರ ವಿಚಾರವನ್ನು ಬಾಯಿ ಬಿಡ್ತೀನಿ, ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಅವರ ಆಗ್ರಹ. ನಮ್ಮ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಸರ್, ಇವತ್ತು ಸದನದಲ್ಲಿ ಯಾವ ರೀತಿಯ ಪ್ಲಾನಿಂಗ್ ಇರುತ್ತೆ? ಈಗಾಗಲೇ ಅಹೋರಾತ್ರಿ ಧರಣಿ ಮಾಡಿದ್ದೀರಾ, ಈಗ ಕಲಾಪ ಆರಂಭ ಆಗುತ್ತೆ ಅನಿಸುತ್ತಾ? ಆಗಿರೋದಕ್ಕೆ ಅವರು ಭಯಭೀತರಾಗಿರೋವಂಥದ್ದು. ವಿಧಾನಸಭೆ ಅಧಿವೇಶನ ನಡೆಸೋಕ್ಕೂ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ನೆನ್ನೆನೇ CM ಕೂಗಾಡ್ತಾ ಇದ್ದಾರೆ. ಕೂಗಾಡಿ ಅವ್ರ MLAಗಳು ಯಾರೂ ಅವ್ರ ಜೊತೆ ಬರ್ತಾ ಇಲ್ಲ, ಕೂಗಾಡ್ತಾ ಇದ್ದಾರೆ ಬನ್ನಿರಿ ಬನ್ನಿರಿ ಅಂತ. ಆದರೂ MLAಗಳು ಯಾರು ಜೊತೆ ಬರ್ತಾ ಇಲ್ಲ. ಅಂದರೆ ಈ 6,000 ಕೋಟಿ ಏನು ಲೂಟಿ ಆಗಿದೆ, ಇದು ಜಗಜ್ಜಾಹೀರಾತಾಗಿದೆ, ಕಂಪ್ಲೇಂಟ್ ಆಗಿದೆ. ಇಷ್ಟಿದ್ದರೂ ರಾಜೀನಾಮೆ ಪಡಿತಾ ಇಲ್ಲ ಅಂದರೆ ಇವರು ಇಡೀ ಸರ್ಕಾರ ಲೂಟಿ ಹೊಡೆದು ಅವರ ಕಾಂಗ್ರೆಸ್ಸಿನ ಚುನಾವಣೆ, ಪಂಚರಾಜ್ಯದ ಚುನಾವಣೆಗಳಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇವತ್ತು ಸದನದಲ್ಲಿ ಕಾರ್ಯತಂತ್ರ ಏನು ವಿಪಕ್ಷಗಳದ್ದು? ಇವತ್ತೂ ಕೂಡ ಹೋರಾಟ ಮಾಡ್ತೀರಿ, ಅವರ ರಾಜೀನಾಮೆ ಕೊಡೋವರೆಗೂ ಬಿಡಲ್ಲ, ಹೋರಾಟ ಮಾಡ್ತೀರಿ. ನಾನು ರಾಜ್ಯ ಅಧ್ಯಕ್ಷರ ಜೊತೆನೂ ಮಾತಾಡ್ತೀನಿ. ಇದನ್ನು ಬೀದಿಗಿಳಿದೂ ಸಹ ನಾವು ಹೋರಾಟ ಮಾಡೋವಂಥ ಕೆಲಸವನ್ನು ಮಾಡ್ತೀರಿ. VBG ರಾಮ್ಜಿ ಚರ್ಚೆಯಲ್ಲಿ ಭಾಗವಹಿಸಲ್ವಾ ವಿಪಕ್ಷಗಳು? ಅದು ಕೇಂದ್ರ ಸರ್ಕಾರವನ್ನು ತೆಗೊಳ್ಳೋ ಅಂಥದ್ದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಹಿಂದೆ SM ಕೃಷ್ಣ ಇದ್ದರು, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಮೆಟ್ರೋ ತಂದರು, ಇಂಟರ್ನ್ಯಾಷನಲ್ ಏರ್ ಅಂಥದ್ದು ಏನಾನ ಸಿದ್ದರಾಮಯ್ಯ ಒಂದು ತಂದಿದ್ದಾರೆ. ಜಗಳ ಖ್ಯಾತೆ ಕೇಳೋದು, ರಾಹುಲ್ ಗಾಂಧಿಗೆ ನಮಸ್ಕಾರ ಹಾಕೋದು, ಇಷ್ಟು ಬಿಟ್ಟರೆ ಏನೂ ಇಲ್ಲ. ಸಿದ್ದರಾಮಯ್ಯನವರ ಅಭಿವೃದ್ಧಿ ಕರ್ನಾಟಕಕ್ಕೆ ಶೂನ್ಯ. ಈ ಥರ ಜಗಳ ಆಡಿ ಕೇಂದ್ರದಿಂದ ಬರುವಂಥ ಅನುದಾನಗಳೆಲ್ಲ ಕಡಿಮೆ ಯಾಕಾಗ್ತಾ ಇದೆ ಅಂತ ಇವರ ಮನೆಯಾಳು ಬುದ್ಧಿಯಿಂದನೇ ಅಂತ. ಸರ್ಕಾರದ ನಿರ್ಣಯ ಖಂಡಿಸ್ತೀರಾ? 100% ಒಳ್ಳೆ ರಾಮ್ಜಿ ಒಳ್ಳೆ ಯೋಜನೆ, ಅದನ್ನು ಸ್ವಾಗತ ಮಾಡ್ತೀರಿ. ಥ್ಯಾಂಕ್ ಯು. ಇದು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಮುನಿರಾಜು ಜೊತೆ ಮಸೂದ್ ಪಬ್ಲಿಕ್ ಟಿವಿ, ಬೆಂಗಳೂರು. ನನ್ನೊಟ್ಟಿಗೆ ಶಾಸಕರಾಗಿರುವಂಥ ಶೋಧನಾರಾಯಣ ಅವರಿದ್ದಾರೆ, ಮಾತನಾಡಿಸ್ತಾನೆ. ಸರ್, ಈಗ ಅಹೋರಾತ್ರಿ ಧರಣಿ ಆಗಿದೆ, ಇವತ್ತು ಕೊನೆಯ ದಿನದ ಅಧಿವೇಶನ, ಪ್ಲ್ಯಾನ್ ಏನಿದೆ, ಏನು ಮಾಡ್ತೀರಿ, ಹೇಗೆ? ಏನೊಂದು ಈ ಭ್ರಷ್ಟಾಚಾರದ ಆಪಾದನೆ ಏನೊಂದು ಸರ್ಕಾರದ ಮೇಲೆ ಇದೆ, ವಿಶೇಷವಾಗಿ ಅಬಕಾರಿ ಸಚಿವರ ಮೇಲೆ, ಅದನ್ನು ಒಂದು ತೀವ್ರವಾಗಿ ತಗೊಂಡು ಒಂದು ಕೊನೆಯನ್ನು ತಲುಪಿಸ್ಬೇಕು ಅನ್ನುವಂಥ ಒಂದು ಸ್ಪಷ್ಟ ಉದ್ದೇಶದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡುವಂಥದ್ದಾಗಿದೆ. ಅದು ಮುಂದುವರೆದು ಸದನದಲ್ಲಿ ಈ ದಿನ ಕಲಾಪದಲ್ಲೂ ಒತ್ತಾಯ ಮಾಡುವಂಥದ್ದಾಗುತ್ತೆ. ಇದನ್ನು ಇಡೀ ನಾಡಿನ ಜನತೆ ಎದುರು ನೋಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರದ ಈ ಭ್ರಷ್ಟಾಚಾರದಲ್ಲಿ ಅಬಕಾರಿ ಸಚಿವರು ವಜಾ ಆಗಲೇಬೇಕು ಅನ್ನುವಂಥದ್ದು ನಾಡಿನ ಜನತೆಯ ಅಪೇಕ್ಷೆ, ನಮ್ಮ ಅಪೇಕ್ಷೆ, ಎಲ್ಲರ ಅಪೇಕ್ಷೆ ಆಗಿದೆ. ಅದು ಈಡೇರುವಂಥದ್ದು ಆಗಬೇಕು ಅನ್ನುವಂಥದ್ದು ಸರ್ಕಾರದ ಮೇಲೆ ಒತ್ತಾಯ ಮಾಡಿ ನೀವು ಹೋರಾಟವನ್ನು ಮಾಡ್ತಾ ಇದ್ರಿ, ಬಟ್ ಸೀರಿಯಸ್ ಆಗಿ ತೆಗೆದುಕೊಂಡು ಹಾಗೆ ಕಾಣ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ದಾಖಲೆಗಳು ಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆಡಿಯೋ ಸೇರಿದಂತೆ ಅನೇಕ ದಾಖಲೆಗಳನ್ನು ಕೊಟ್ಟರು, ಇನ್ನೂ ಏನೋ ಬೇಕು ಅನ್ನುವಂಥ ನಿಟ್ಟಿನಲ್ಲೇ ಸರ್ಕಾರ ವರ್ತಿಸೋ ಹಾಗೆ ಕಾಣ್ತಾ ಇದೆ. ನೋಡಿ, ಈಗಾಗಲೇ ಸಾಕಷ್ಟು ಸಾಕ್ಷಿ ಇರೋವಂಥದ್ದಿದೆ. ಎಲ್ಲ ಸಾಕ್ಷಿಗಳು ಏನು ಹಣ ಕೊಟ್ಟಿರೋರು, ಈಸ್ಕೊಂಡಿರೋದು, ಏನು ಸಾಕ್ಷಿ ಸಮೇತವಾಗಿ ಲೋಕಾಯುಕ್ತರಿಗೆ ಬಲೆಗೂ ಸಿಕ್ಕಿರುವಂಥದ್ದಿದೆ. ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಹಲವಾರು ಆಪಾದನೆಗಳು ಬಂದಿರುವಂಥದ್ದಿದೆ. ಅವರ ಅಧಿಕಾರಿಗಳ ಸಂಘ, ಅಬಕಾರಿ ಇಲಾಖೆಯ ನೌಕರರೇ ಹಲವಾರು ಬಾರಿ ಈ ಆಪಾದನೆಯನ್ನು, ಭ್ರಷ್ಟಾಚಾರ ವರ್ಗಾವಣೆಯಲ್ಲಿ ಆಗ್ತಿರುವಂಥ ಭ್ರಷ್ಟಾಚಾರದ ವಿಚಾರದಲ್ಲಾಗಲಿ ಅಥವಾ ಮಾಮೂಲನ್ನು ಏನು ವರ್ತಕರು ಕೊಡುವಂಥದ್ದು, ಇವೆಲ್ಲವೂ ಆಪಾದನೆಗಳು ಬಾರಿನೂ ಬರ್ತಿರುವಂಥದ್ದಿದೆ. ಎಷ್ಟೇ ಆಪಾದನೆ ಬಂದ್ರೂ ಇದು ಯಾವುದನ್ನು ಲೆಕ್ಕಿಸದೆ ನಾವು ಮಾಡಿದ್ದೇ ದಾರಿ, ನಾವು ಇರೋದೇ ಭ್ರಷ್ಟಾಚಾರ ನಾವು ಭ್ರಷ್ಟಾಚಾರ ಮಾಡಲಿಕ್ಕೆ ಬಂದಿದ್ದೀವಿ ಅನ್ನೋವಂಥದ್ದನ್ನ ವ್ಯಕ್ತಪಡಿಸೋ ಮೂಲಕ ಈ ಭ್ರಷ್ಟಾಚಾರನೇ ಸಮರ್ಥಿಸ್ಕೊತಿದ್ದಾರೆ. ಆದರೆ ಅದನ್ನು ನಾವು ಒಪ್ಲಿಕ್ಕೆ ತಯಾರಿಲ್ಲ. ಇವತ್ತು ಎಲ್ಲೋ ಒಂದು ಕಡೆ ಜನರ ರಕ್ಷಣೆಗೆ ಬರುವಂಥದ್ದು ನಮ್ಮ ಕರ್ತವ್ಯ. ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿ ಈ ಜನರಿಗೆ ಒಂದು ಕಷ್ಟಕರವಾದಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಜನರ ನೆರವಿಗೆ ಬರೋದು ನಮ್ಮ ಕರ್ತವ್ಯವಾಗಿದೆ. ಈ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಭಾಳ ಮಹತ್ವದ ಒಂದು ಹೋರಾಟ ಇದು. ವಿಧಾನಸೌಧದ ಒಳಗಡೆ ಅಹೋರಾತ್ರಿ ಧರಣಿ ಮಾಡಿದ್ದೀವಿ.
ತಿಮ್ಮಾಪುರ ಅವರ ಭ್ರಷ್ಟಾಚಾರ ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ರಾಜ್ಯ ಜನಕ್ಕೆ ತೋರಿಸುವಂಥ ಒಂದು ಪ್ರಯತ್ನ, ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಹಾಗಾಗಿ ರಾತ್ರಿ ಇಡೀ ಇಲ್ಲೇ ಇದ್ವಿ. ಈ ಪ್ರತಿಭಟನೆಯನ್ನು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಇದರಲ್ಲಿ ಕಾಂಗ್ರೆಸ್ನ ಸರ್ಕಾರ ಏನಿದೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಹೆದರ್ತಾ ಇದ್ದಾರೆ. ಯಾರಿಗೆ ಸಹ ಅವಕಾಶವನ್ನು ಸಹ ಸರಿಯಾಗಿ ಕೊಡ್ತಾ ಇಲ್ಲ. ನೀವು ಒಬ್ಬರೇ ಮಾತಾಡಬೇಕು, ಇಬ್ಬರೇ ಮಾತಾಡಬೇಕು ಅನ್ನುವಂಥ ಎಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹಾಕ್ತಾ ಇದ್ದಾರೆ. 69ನಲ್ಲಿ ನಾವು ಕೇಳಿದಂಥ ಒಂದು ಸೂಚನೆ ಅದು ಅಬಕಾರಿ ಸಚಿವರ ಭ್ರಷ್ಟಾಚಾರದ ವಿಷಯ. 69ನಲ್ಲಿ ಎಷ್ಟು ಜನ ಬೇಕಾದರೂ ಸಹ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಇದೆ ರೂಲ್ಸ್ ಬುಕ್ಕಲ್ಲಿ. ಆದರೆ ಇವರು ನಮಗೆ ಅವಕಾಶವನ್ನು ಕೊಡ್ತಾ ಇಲ್ಲ. 3 ಜನ ಮಾತಾಡಿ, ಇಬ್ಬರೇ ಮಾತಾಡಿ, 3 ಜನರಿಗಿಂತ ಜಾಸ್ತಿ ಮಾತಾಡಲಿಕ್ಕಿಲ್ಲ ಅನ್ನುವಂಥ ರೂಲ್ಸ್ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಗೆ ಕಂಡು ಬರ್ತಿದೆ ಏನಂತ ಹೇಳಿದರೆ ಅವರು ಹೆದರ್ತಾ ಇದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಚರ್ಚೆನೇ ಆಗ್ತಾ ಇಲ್ಲ. ಮಿನಿಸ್ಟ್ರು ಏನೋ ಒಂದು ಪೇಪರ್ ಉತ್ತರ ಕೊಡ್ತಾರೆ, ಆ ಉತ್ತರದಲ್ಲಿ ಯಾವುದೇ ರೀತಿಯ ಬಿಜೆಪಿ ಹಿರಿಯ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಅಹೋರಾತ್ರಿ ಧರಣಿಯಿಂದ ನಿಮ್ಮ ಬೇಡಿಕೆ ಈಡೇರುತ್ತಾ? ರಾಜೀನಾಮೆಯನ್ನು ತಿಮ್ಮಾಪುರ ಅವರು ಕೊಡ್ತಾರೆ ಅಂತ ಅನಿಸುತ್ತಾ? ಅಲ್ಲ, ಸರ್ಕಾರದ ಒಟ್ಟು ಧೋರಣೆ ನೋಡಿದರೆ ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಮತ್ತು ಭ್ರಷ್ಟಾಚಾರವನ್ನು ಮುಂದುವರಿಸೋದು, ಇದು 3 ಅಜೆಂಡಾ ಈ ಸರ್ಕಾರ ಇಟ್ಟಿದೆ. ನಾನು ಭ್ರಷ್ಟಾಚಾರ ಮಾಡ್ತೇನೆ, ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡ್ಕೊಳ್ತೇನೆ ಮತ್ತು ಭ್ರಷ್ಟಾಚಾರವನ್ನು ಮುಂದುವರಿಸ್ತೇನೆ. ಈ 3 ಅಜೆಂಡಾನ ಇಟ್ಕೊಂಡು ಈ ಸರ್ಕಾರ ಹೊರಟಿದೆ. ವಿರೋಧ ಪಕ್ಷವಾಗಿ ಇದನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಮತ್ತು ನಾವು ಜನರ ಧ್ವನಿಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಸಚಿವರ ರಾಜೀನಾಮೆ ಕೊಡುವ ತನಕ ಧರಣಿ ಆರಂಭ ಆಗಿದೆ, ಅದು ಮುಂದುವರಿಯುತ್ತೆ. ಇವತ್ತು ಸದನದಲ್ಲಿ ಯಾವ ರೀತಿ ಕಾರ್ಯತಂತ್ರ ಅಂತ ಏನು ಮಾಡ್ತೀರಾ ಇವತ್ತು ಸದನದಲ್ಲಿ? ನಿನ್ನೆಯಿಂದ ಅಹೋರಾತ್ರಿಯನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ನೀವು ನೈತಿಕತೆ ಇದ್ದರೆ, ಆತ್ಮಸಾಕ್ಷಿ ಅಂತಿದ್ದರೆ ಆ ಸಚಿವನನ್ನು ವಜಾ ಮಾಡಿ, ನಂತರ ಈ ಮುಂದಿನ ಆಡಳಿತಕ್ಕೆ ನರೇಗಾ ಚರ್ಚೆಗೆ ನೀವು ಅನುವನ್ನು ಮಾಡಿಕೊಡ್ಬೇಕು. ನಿಮಗೆ ನೈತಿಕತೆ ಇಲ್ಲ ಅಂತೇಳಿ ಅದನ್ನು ಸಮರ್ಥನೆ ಮಾಡಿಕೊಂಡ್ರೆ ಇಂಥ ಒಂದು ಕಳಂಕದ ಸರ್ಕಾರವನ್ನು ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹೋರಾಟವನ್ನು ಜನರ ಹತ್ರ ತೆಗೆದುಕೊಂಡು ಇಲಾಖೆಯಲ್ಲಿ ಅಕ್ರಮ ಆರೋಪ ಸಾಬೀತು ಮಾಡೋಕ್ಕೆ ಬಿಜೆಪಿಯವರ ಹತ್ರ ದಾಖಲಾತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ, ಸರ್ಕಾರ ರಚನೆ ಮಾಡಿದಂಥ ಎಲ್ಲ ತನಿಖಾಗಳು ಹೆಂಗೇನಾಗಿದೆ ಅಂತ ಗೊತ್ತಿದೆ. ವಾಲ್ಮೀಕಿ ನಿಗಮದ ಹಗರಣ ಆದಾಗ